Hi everyone. Hello. A very warm welcomes you today's block. Today I have some wonderful topic. We were learnt GTI, the word of GTI in the last semester. The GTI includes income from salary, house property, business or profession, capital gain and other sources. In the last semester, we were learn income from salary, house property, business or profession. Okay, then sixth semester we were discuss on capital gain in the last blocks. Last videos, in the last classes. In the last blocks. Apart from these, apart from four heads, today let me know you all the term of other sources. Income from other sources. Today I have a topic to discuss with you people regarding income from other sources. Income from other sources. Okay, other sources. ಪ್ರಿಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅಂದರೆ ಇಂದಿನ ನೀವು ಸೆಮಿಸ್ಟ್ರಲ್ಲಿ ಸ್ಯಾಲ್ರಿ ಬಗ್ಗೆ ಲರ್ನ್ ಮಾಡಿರಿ, ಹೌಸ್ ಪ್ರಾಪರ್ಟಿ ಬಗ್ಗೆ ಲರ್ನ್ ಮಾಡಿರಿ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬಗ್ಗೆ ಲರ್ನ್ ಮಾಡಿದಿರಿ. ಇವು ಮೂರು ಕಾನ್ಸೆಪ್ಟನ್ನು ನೀವು ಬಿಕಾಮ್ 5th ಸೆಮ್ನಲ್ಲಿ ಲರ್ನ್ ಮಾಡಿರಿ. ಇದು ಬಿಕಾಮ್ 6th ಸೆಮ್ಗೆ ಕ್ಯಾಪಿಟಲ್ ಗೇನು ಇಂದಿನ ಬ್ಲಾಗ್ಸಲ್ಲಿ ಅಂದರೆ ಇಂದಿನ ವಿಡಿಯೋಸ್ ಇಂದಿನ ಕ್ಲಾಸಸ್ಸಲ್ಲಿ ಲರ್ನ್ ಮಾಡಿದ್ದೀವಿ. ಇವತ್ತು ಅದರ್ ಸೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ GTI ಅಂತ ಬಂದರೆ 5 ಹೆಡ್ಸ್ ಬರ್ತದೆ. ಒಂದು ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಅದರ್ ಸೋರ್ಸಸ್. If question is raised on compute GTI ORR total income ಅಂತ ಕ್ವಶನ್ ಬಂದರೆ ನೀವು 5 ಹೆಡ್ಸ್ ಹಾಕಲೇಬೇಕು ಎಕ್ಸಾಮಿಗೆ. ಒಂದು ಹೆಡ್ ಕೂಡ ಬಿಡೋ ಹಾಗಿಲ್ಲ. ಎಕ್ಸಾಮ್ನಾಗ ನಿಮಗೆ ಬರೀ ಅದರ್ ಸೋರ್ಸಸ್ಸೇ ಕೊಟ್ಟಿರಲಿ, ಬಟ್ 5 ಹೆಡ್ ಹೆಸರು ಬರೀಬೇಕು. ಫಸ್ಟ್ ಸ್ಯಾಲ್ರಿ ಬರೀಬೇಕು, ಸ್ಯಾಲ್ರಿ ಬರೀಬೇಕು, ನಿಲ್ ಹಾಕಬೇಕು. ಔಟರ್ ಕಾಲಮ್ ಹೌಸ್ ಪ್ರಾಪರ್ಟಿ ಬರೀಬೇಕು, ನಿಲ್ ಹಾಕಬೇಕು. ಬಿಸ್ನೆಸ್ ಆರ್ ಪ್ರೊಫೆಷನ್ ಬರೀಬೇಕು, ನಿಲ್ ಹಾಕಬೇಕು. ಕ್ಯಾಪಿಟಲ್ ಗೇನ್ ಕೂಡ ಇದ್ರೆ ಹಾಕಬೇಕು, ಇಲ್ಲಾಂದ್ರೆ ನಿಲ್ ಅಂತ ಬರೋದು. ಲಾಸ್ಟ್ 5ನೇ ಹೆಡ್ ಮೇಲೆ ಅಂದರೆ ಅದರ್ ಸೋರ್ಸಸ್ ಮೇಲೆನೆ ಕಾಂಪ್ಯೂಟ್ GTI ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೆನ್ಷನ್ 5 ಹೆಡ್ಸ್. ಸೊ ಟುಡೇ ಇವತ್ತಿನ ದಿನ ನಾವು ಅದರ್ ಸೋರ್ಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿಂಪಲ್ ಅದರ್ ಸೋರ್ಸಸ್, ಇತರ ಮೂಲಗಳು ಅಂತ, ಈ ಥರದ ಆದಾಯದ ಮೂಲಗಳು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಸ್ ಪರ್ VSKV ಕರಿಕ್ಯುಲಮ್ ಮಾಡ್ಯೂಲ್ ನಂಬರ್ 2. VSK ಯೂನಿವರ್ಸಿಟಿ ಪ್ರಕಾರ ಅಂತ 6ನೇ ಸೆಮಿಸ್ಟರ್ ಸಿಲೆಬಸ್ ಇದೆ. ಅದರಲ್ಲಿ ಪಾಠ 2 ಮಾಡ್ಯೂಲ್ ನಂಬರ್ 2 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್? ಸಿಂಪಲ್ ಸೆಂಟೆನ್ಸ್. Any incomes earned and received by the assessee which are not taxable under 4 heads. Under above 4 heads. 4 heads which are directly taxable in special head. Special heads. Any incomes which are not taxable under 4 heads, but those incomes specially taxable in separate head is called other sources. ಅಂದರೆ 4 ಹೆಡ್ ಕೆಳಗಡೆ ಹಾಕದೇ ಇರ್ತಕ್ಕಂಥ ಇನ್ಕಮ್ ಯಾವುದಾದ್ರೂ ಇದ್ರೆ ಅದನ್ನ ಯಾವ ಹೆಡ್ ಕೆಳಗಡೆ ಹಾಕಬೇಕು? ಅದರ್ ಸೋರ್ಸಸ್ ಕೆಳಗಡೆ ಹಾಕಬೇಕು. ಅಂದ್ರೆ 4 ಹೆಡ್ ಅಲ್ಲಿ ಚಾರ್ಜ್ ಮಾಡದೇ ಇರ್ತಕ್ಕಂಥ ಇನ್ಕಮ್ಸ್ ಏನಾದರೂ ಇದ್ರೆ ಅದನ್ನ ಅದರ್ ಸೋರ್ಸಿಗೆ ಹಾಕಬೇಕು. Those incomes which are not taxable under salary, house property, business or profession, capital gain, but those incomes chargeable in special head are called other sources. Income from other sources. ಕ್ವಶನ್ ಏನಾದರೂ GTI ಕೇಳಿದ್ರೆ ಎಕ್ಸಾಮ್ನಲ್ಲಿ ಈ 5 ಹೆಡ್ ಬರೀಲೇಬೇಕು. ಸ್ಯಾಲ್ರಿ ಇಲ್ಲಾಂದ್ರೂ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರೀಬೇಕು, ಡ್ಯಾಶ್ ಹಾಕಬೇಕು. ಹೌಸ್ ಪ್ರಾಪರ್ಟಿ ಬರೀಬೇಕು, ಡ್ಯಾಶ್ ಹಾಕಬೇಕು. ಬಿಸ್ನೆಸ್ ಆರ್ ಪ್ರೊಫೆಷನ್ ಬರೀಬೇಕು, ಡ್ಯಾಶ್ ಹಾಕಬೇಕು. ಕ್ಯಾಪಿಟಲ್ ಗೇನ್ ಬರೀಬೇಕು, ಡ್ಯಾಶ್ ಹಾಕಬೇಕು. ಇದು ಥೀಮ್. ಅಂದರೆ ಕ್ವಶನ್ ಏನಾದರೂ ಕ್ಯಾಪಿಟಲ್ ಗೇನ್ ಟೋಟಲ್ ಇನ್ಕಮ್ ಅಂತ ಬಂದರೆ GTI minus under section 80C to 80U. Total income is equal to GTI minus under section 80C to 80U ಮಾಡಿಬಿಟ್ರೆ ನಿಮಗೆ ಟೋಟಲ್ ಇನ್ಕಮ್ ಸಿಗ್ತದೆ. ಕ್ವಶನ್ 15 ಮಾರ್ಕ್ಸ್ ಕೇಳಿದ್ರೆ if the question raised for 15 marks, if question on total income
You people write down the 5 heads even though the heads are absent in the question. ಕ್ವಶನ್ ಅಲ್ಲಿ ಅವನು ಈ ಐಟಮ್ಸ್ ಕೊಟ್ಟಿಲ್ಲ ಅಂದ್ರೂ ಕೂಡ ಬರೆದು ನೀವು ತೋರಿಸಲೇಬೇಕಾಗುತ್ತೆ. ಇದು ಥಿಂಗ್. ಸೊ ಯಾವ ಇನ್ಕಮ್ಸ್ ಅನ್ನ 4 ಹೆಡ್ ಕೆಳಗಡೆ ಹಾಕ್ತಾರೆ ಅದನ್ನ ಸ್ಪೆಷಲ್ ಹೆಡ್ ಕೆಳಗಡೆ ಸಪರೇಟ್ ಹೆಡ್ ಕೆಳಗಡೆ ಹಾಕ್ತಕ್ಕಂಥ ಇನ್ಕಮ್ಸ್ ಎಲ್ಲ ಅದರ್ ಸೋರ್ಸಸ್ ಅಂತ ಹೇಳ್ಬೇಕು. ಸೊ ವಾಟ್ ಇಸ್ ಮೀನ್ ಬೈ ಅದರ್ ಸೋರ್ಸಸ್? Income from other sources is a residuary head of income. This is the last head of income. 5 heads ಅಲ್ಲಿ last head ಬಂದು other sources. It includes certain incomes which are taxable to tax in particular and other incomes and other certain incomes which does not fall within the ambit of other 4 specific heads. Simple ಆಗಿ ಹೇಳೋದಾದ್ರೆ those incomes which are not fall under 4 heads, but those incomes which are totally taxable in separate head are called other sources. ಅಂದ್ರೆ ಯಾವ ಇನ್ಕಮ್ಸ್ ಅನ್ನ 4 ಹೆಡ್ಗಳಲ್ಲಿ ಟ್ಯಾಕ್ಸ್ ಮಾಡದೇ ಇರ್ತಕ್ಕಂಥ ಇನ್ಕಮ್ಸ್ ಸಪರೇಟ್ ಹೆಡ್ ಅಲ್ಲಿ ಟ್ಯಾಕ್ಸ್ ಮಾಡೋದೇನಾದ್ರೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದೋಸ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಫಾಲ್ ಅಂಡರ್ ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸಿನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಈಸ್ ಸೆಡ್ ಟು ಬಿ ಅದರ್ ಸೋರ್ಸಸ್. Okay, incomes chargeable. What are the incomes? What are the incomes? What are the incomes are chargeable? Chargeable under OS. OS short form other sources. ORR. IFOS. Income from other sources. ಯಾವ ಇನ್ಕಮ್ಸ್ ಅನ್ನು ನಾವು ಯಾವ ಇನ್ಕಮ್ಸ್ ಅನ್ನ ಅದರ್ ಸೋರ್ಸಸ್ ಅಲ್ಲಿ ಹಾಕ್ಬೋದು ಅಂದ್ರೆ ಈ 4 ಹೆಡ್ ಕೆಳಗಡೆ ಆಗದೆ ಇರತಕ್ಕಂಥ ಇನ್ಕಮ್, ದೋಸ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಫಾಲ್ ಅಂಡರ್ ದೀಸ್ 4 heads. Example here, what are the incomes chargeable under OS? One by one under section 56 subsection 1. Under section 56 subsection 1. Under section 56 subsection 1, the incomes are chargeable under OS. What are the incomes has to be charged? What are the incomes have to be charged under OS? ಯಾವ ಇನ್ಕಮ್ಗಳನ್ನು ನಾವು ಇದರ ಸೋರ್ಸಸ್ ನಲ್ಲಿ ಚಾರ್ಜ್ ಮಾಡಬಹುದು? Under section 56 subsection 1, all other incomes which are not forming part of other 4 heads. ಈ 4 ಹೆಡ್ಗಳಲ್ಲಿ ಆಗದೆ ಇರತಕ್ಕಂಥ ಇನ್ಕಮ್ಸ್ ಅಂಡರ್ ಸೆಕ್ಷನ್ 56 ಸೆಕ್ಷನ್ 1 ನಲ್ಲಿ ಇದಾವೆ. ಯಾವ ಅಂತ ಹೇಳಿದ್ರೆ, ಫಸ್ಟ್ ಒನ್, all interest other than interest on securities. All interest short form INT, interest on interest other than interest on securities. Interest on securities. This is the first one. Second one, income from subletting. Income from subletting. Income from subletting of the HP. Income from subletting of house property. ಮತ್ತೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಏನಾದರೂ ಇದ್ರೆ ಮತ್ತೆ ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್ ಅಂತ ಹೇಳಿದ್ರೆ ಅದು ಯಾವ ಥರ ಅಂತ ಎಕ್ಸಾಂಪಲ್ ನಿಮಗೆ ಎಕ್ಸಸೈಸ್ ಬಿಡಿಸ್ಬೇಕಾದ್ರೆ ಅರ್ಥ ಆಗುತ್ತೆ. ಒಂದೇ ಹೌಸನ್ನು ಡಿಫ್ರೆಂಟ್ ಪರ್ಪಸ್ಗೆ ಯೂಸ್ ಮಾಡೋಕ್ಕೆ ಕೊಟ್ಟರೆ, ಅದು ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಇನ್ ದ ಡೆಪ್ತ್ ಫಾರ್ಮ್ ಇನ್ ದ ಕಮಿಂಗ್ ಕ್ಲಾಸಸ್ ಆರ್ ಇನ್ ದ ಕಮಿಂಗ್ ಸೆಷನ್. ನೆಕ್ಸ್ಟ್ ಥರ್ಡ್ ಒನ್, ಎಕ್ಸಾಮಿನೇಷನ್ ರೆಮ್ಯುನರೇಷನ್. ಈಗ ಯಾವುದೇ ಒಬ್ಬ ಅಸೆಸ್ಸಿ ಅವ್ನು ಬಿಸ್ನೆಸ್ ಒಬ್ಬ ಅಸೆಸ್ಸಿ ಇರ್ತಾನೆ, ಬಟ್ ಈಗ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟು ಅವನು ಸರ್ವಿಸನ್ನು ಕೊಡ್ತಾನೆ, ಕನ್ಸಲ್ಟೇಷನ್ ಅಂದರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿರ್ತಾನೆ. ಜೊತೆಗೆ ಅವನು ಹೊರಗಡೆ ಏನಾದರೂ ಎಕ್ಸಾಮಿನೇಷನ್ ಹೋದರೆ ಎಕ್ಸಾಂಪಲ್ ಗೌರ್ಮೆಂಟ್ ಎಂಪ್ಲಾಯೀಸು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಬಟ್ ಹೊರಗಡೆ ಎಕ್ಸಾಮಿನರ್ ಆಗಿ ಹೋದರೆ ಮತ್ತೆ ಅದಕ್ಕೆ ಅಡಿಷನಲ್ ಅಮೌಂಟನ್ನು ಕೊಡ್ತಾರೆ. ಎಕ್ಸಾಮಿನರ್ ಫೀಸ್ ಅಂತ ಏನು ಎಕ್ಸಾಮಿನೇಷನ್ ರೆಮ್ಯುನರೇಷನ್ ಅಂತ ಕೊಡ್ತಾರೆ. ಸೊ ಅದು ಅದರ್ ಸೋರ್ಸಸ್ನಲ್ಲಿ ರೆಕಾರ್ಡ್ ಮಾಡಬೇಕು. ಎಕ್ಸಾಮಿನೇಷನ್ ರೆಮ್ಯುನರೇಷನ್. ನೆಕ್ಸ್ಟ್ ರಾಯಲ್ಟಿ. ಯಾರಾದರೂ ಒಬ್ಬ ಬುಕ್ಕು ಅಂದರೆ ಯಾವುದೋ ಒಬ್ಬ ವ್ಯಕ್ತಿ, ಇಫ್ ದ ಆಥರ್ ರೈಟ್ ದ ಬುಕ್ಸ್ ಆರ್ publishing any articles, he gets royalty.
ಯಾವುದೇ ಒಂದು ಆರ್ಟಿಕಲ್ಸ್ ಅನ್ನ ಬರೆದ್ರೆ ಬುಕ್ಸ್ ಅನ್ನ ಬರೆದ್ರೆ ರಾಯಲ್ಟಿ ಕೊಡ್ತಾರೆ, ಅದು ಅದರ್ ಸೋರ್ಸಸ್ ಆಗಬೇಕು. ಈಗ ಗೌರ್ಮೆಂಟ್ ಎಂಪ್ಲಾಯಿ ಆದರೂ ಕೂಡ ಅವನಿಗೆ ಮಂತ್ಲಿ ಸ್ಯಾಲರಿ ಸರ್ಕಾರ ಕೊಡ್ತಿರ್ತದೆ, ಅದನ್ನ ಬಿಟ್ಟು ಬೇರೆ ಎಕ್ಸ್ಟ್ರಾ ಕೆಲಸಗಳು ಏನಾದ್ರು ಬುಕ್ ಬರೆಯೋ ಕೆಲಸ ಮಾಡ್ತಾ ಇದ್ರೆ ಸೊ ಅದೆಲ್ಲ ಮತ್ತೆ ಎಕ್ಸಾಮಿನರ್ ಆಗಿ ಹೊರಗಡೆ ಬೇರೆ ಕಾಲೇಜಿಗೆ ಹೋಗ್ತಾ ಇದ್ರೆ ಅದು ಎಕ್ಸಾಮಿನೇಷನ್ ಅಂತ ಕೊಡ್ತಾರೆ. ಅದು ಯಾವುದ್ರ ಕೆಳಗಡೆ ಆಗಬೇಕು ಅಂದ್ರೆ ಸೆಕ್ಷನ್ 56 subsection 1. These are the incomes chargeable under other sources. Another example, director fees. ಕ್ವಶನ್ ಏನಾದರೂ ಡೈರೆಕ್ಟರ್ ಫೀಸ್ ಕೊಟ್ಟರೆ ಅದನ್ನ ಅದರ್ ಸೋರ್ಸಸ್ಗೆ ಆಗಬೇಕು. 4 ಕೆಳಗಡೆ ಹಾಕಕ್ಕೆ ಬರಲ್ಲ, ಸ್ಯಾಲರಿನಾಗ ಹಾಕಕ್ಕೆ ಬರಲ್ಲ, ಹಾಸ್ಪಿಟಲ್ ಹಾಕಕ್ಕೆ ಬರಲ್ಲ, ಬಿಸ್ನೆಸ್ ಮತ್ತು ಪ್ರೊಫೆಷನ್ ಹಾಕಕ್ಕೆ ಬರಲ್ಲ, ಕ್ಯಾಪಿಟಲ್ ಗೇನ್ ಹಾಕಕ್ಕೆ ಬರಂಗಿಲ್ಲ. ಮತ್ತು ಯಾವ ಡಿಕ್ಲೇರ್ ಆಗಬೇಕು, ಅದರ್ ಸೋರ್ಸಸ್ ಆಗಬೇಕು ಅಂಡರ್ ಸೆಕ್ಷನ್ 56 subsection 1 ಪ್ರಕಾರ. ಫಸ್ಟ್ ಒನ್, all interest other than interest on securities, income from subletting of house property, examination remuneration fees, royalty, director fees. ಈ ಕೆಲವರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ತಾರೆ ಅಥವಾ CS ಕಂಪನಿ ಸೆಕ್ರೆಟರೀಸ್ ಏನಾದರೂ ಇದ್ರೆ ಅಥವಾ ICWS ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಒಂದು ಆಫೀಸನ್ನು ಓಪನ್ ಮಾಡಿ ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ. ಅದ್ರ ಜೊತೆಗೆ ಅವ್ರೇನಾದ್ರು ಕಂಪನಿ ಡೈರೆಕ್ಟರ್ಸ್ ಆಗಿದ್ರೆ ಸಿಟ್ಟಿಂಗ್ ಫೀಸ್ ಅಂತ ಕೊಡ್ತಾರೆ, ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್. ಅದು ಕೂಡ 4 ಕೇಟಲ್ಲಿ ಸ್ಯಾಲರಿ ಒಳಗಡೆ ಹಾಕಕ್ಕೆ ಬರಂಗಿಲ್ಲ, ಹೌಸ್ ಪ್ರಾಪರ್ಟಿಲಿ ಹಾಕಕ್ಕೆ ಬರಂಗಿಲ್ಲ, ಬಿಸ್ನೆಸ್ ಆರ್ ಪ್ರೊಫೆಷನಲ್ ಹಾಕಕ್ಕೆ ಬರಂಗಿಲ್ಲ, ಕ್ಯಾಪಿಟಲ್ ಗೇನಲ್ಲಿ ಹಾಕಕ್ಕೆ ಬರಂಗಿಲ್ಲ. ಮತ್ತು ಯಾವ ಡಿಕ್ಲೇರ್ ತೋರಿಸ್ಬೇಕು, ಒಬ್ಬ ವ್ಯಕ್ತಿಯ ಒಟ್ಟು ಆದಾಯವನ್ನು ನಾವು ತಿಳ್ಕೊಬೇಕಾದ್ರೆ 5 ಹೆಡ್ಸ್ ಬಹಳ ಇಂಪಾರ್ಟೆಂಟ್. ಎಷ್ಟು ಹೆಡ್ಸು? 5 ಹೆಡ್ಸ್. ಅದರ್ ಸೋರ್ಸಸ್ನಲ್ಲಿ ಯಾವ್ದು ಹೇಳಿದೆ ಲಾಸ್ಟ್ ಪಾಯಿಂಟ್, ಡೈರೆಕ್ಟರ್ ಫೀಸ್. ನೆಕ್ಸ್ಟ್, ರೆಂಟ್ ಆಫ್ ಓಪನ್ ಪ್ಲಾಟ್ ಅಂಡ್ ಫ್ರಮ್ ಎ ಟೆಂಪರರಿ ಹಟ್. You people find many rent from open air. Example, you people find a beside road. On the road ಅಂದ್ರೆ ನೀವು ಯಾವುದಾದ್ರೂ ರೋಡ್ ಕೆಳಗಡೆ ರೋಡ್ ಪಕ್ಕ ರೋಡ್ ಸೈಡಲ್ಲಿ ಇರ್ತಕ್ಕಂಥ ಕೆಲವೊಂದು ಓಪನ್ ಕೆಲವೊಂದು ಏನಾದರೂ ಫಾರ್ಮಿಂಗ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನಾದರೂ ಕೆಲವೊಂದು ಟೆಂಪ್ರರರಿ ಹಟ್ಸ್ ಏನಾದರೂ ಇದ್ರೆ ಅಥವಾ ಓಪನ್ ಪ್ಲಾಂಟ್ ಯಾರೊಬ್ಬರು ಖಾಲಿ ರೋಡ್ ಸೈಡಿಗೆ ಕೆಲವೊಂದು ಖಾಲಿ ಇರ್ತಕ್ಕಂಥ ಪ್ಲೇಸಸ್ಸಲ್ಲಿ ಕೆಲವೊಂದನ್ನು ಶೆಡ್ಗಳು ಹಾಕೊಳ್ತಾರೆ. ಶೆಡ್ ಏನದು, ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಮೆಕ್ಯಾನಿಕ್ ಶಾಪ್ಸ್ನ ಓಪನ್ ಮಾಡ್ತಾರೆ, ಟೆಂಪ್ರವರಿ ಮೆಕ್ಯಾನಿಕ್ ಶಾಪನ್ನು ಓಪನ್ ಮಾಡ್ತಾರೆ. ರೆಂಟ್ ಫ್ರಮ್ ಓಪನ್ ಪ್ಲಾಟಿಂದ ಏನಾದರೂ ರೆಂಟ್ ಬರ್ತಾ ಇದ್ರೆ ಅಥವಾ ಯಾವುದಕ್ಕಾದ್ರೂ ಒಂದು ರೋಡ್ ಸೈಡ್ ಇರ್ತಕ್ಕಂಥ ಅಥವಾ ಯಾವುದಾದ್ರು ಗದ್ದೆ ಅಥವಾ ಒಂದು ಹೊಲ ಅಂತ ಹೇಳ್ತೀವಿ, ಅಥವಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಏನಾದರೂ ಡಿಫ್ರೆಂಟ್ ಪರ್ಪಸಸ್ ಅನ್ನ ಓಪನ್ ಇರ್ತಕ್ಕಂಥ ಪ್ಲಾಟಲ್ಲಿ ಬಾಡಿಗೆ ದುಡಿಸೋದು. ಸೊ ಅದನ್ನ ಯಾವುದರಲ್ಲಿ ಚಾರ್ಜ್ ಮಾಡಬೇಕು, ಅದರ್ ಸೋರ್ಸಸ್. ನೆಕ್ಸ್ಟ್ ಅದಾದ ನಂತರ ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಎನಿ ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10 subsection 1. Any agricultural income received in India it is fully exempt under section 10 subsection 1. If the assessee received agriculture income from outside India it is taxable under OS. ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ರಿಸೀವ್ ಮಾಡಿದ್ರೆ 10 ಉಪಪರಿಚ್ಛೇದ 1 ಪ್ರಕಾರ ಅದು ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಫಾರಿನ್ ದೇಶದ ಅಂದ್ರೆ ಫಾರಿನ್ ಇಂದ ಏನಾದರೂ ಅಗ್ರಿಕಲ್ಚರಲ್ ಅಂದ್ರೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇಂದ ಬಂದಿರತಕ್ಕಂಥ ಇನ್ಕಮ್ ಏನಾದರೂ ಇದ್ರೆ ಅದನ್ನ ಯಾವ್ದ್ರ ಮೇಲೆ ಟ್ಯಾಕ್ಸ್ ಮಾಡಬೇಕು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇಫ್ ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಜಪಾನ್, ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಪಾಕಿಸ್ತಾನ್, ಅಗ್ರಿಕಲ್ಚರ್ ಇನ್ಕಮ್ ರಿಸೀವ್ಡ್ ಫ್ರಮ್ ಜರ್ಮನಿ ಆರ್ USA, it is taxable under OS under section 56 subsection 1. But agriculture income received in India it is fully tax free under section 10 subsection 1. This concept you people learnt in BCom 5th semester module number 2 tax free incomes. ಈ tax free incomes ನ ಈ ಪಾಠವನ್ನ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡುತ್ತೀವಿ. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಒನ್, foreign agricultural income taxable under OS under section 56 subsection 1. Next, income from markets or ferries or fisheries it is taxable under OS. Next, income from leasehold property these are taxable under OS under section 56 subsection 1. Next, remuneration received for writing articles and journals ಅಲ್ಲಿ ಸ್ಪರ್ಧಾ ಸ್ಫೂರ್ತಿ ಅಂತ ಇರ್ತದೆ ಅಥವಾ CSR ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಇರ್ತದೆ, ಪ್ರಗತಿ ಯೋಧ ದರ್ಪಣ ಅಂತ ಒಂದು ಬರ್ತದೆ. ಸೊ ಅದರಲ್ಲಿ ಏನಾದರೂ ಆರ್ಟಿಕಲ್ಸ್ ಅನ್ನ ಕೊಟ್ಟರೆ ಅಥವಾ ಇಂಡಿಯಾ ಟುಡೇ ಮ್ಯಾಗಝಿನ್ಸ್ ಅಲ್ಲಿ ಏನಾದರೂ ಆರ್ಟಿಕಲ್ಸ್ ಕೊಟ್ಟರೆ ಒಳ್ಳೆ ಆರ್ಟಿಕಲ್ಸ್ಗೆ ರೆಮ್ಯುನರೇಷನ್ ಅನ್ನು ಕೊಡ್ತಾರೆ ಪಬ್ಲಿಷರ್ಸ್, ಯಾರು ಅದನ್ನ ಆರ್ಟಿಕಲ್ಸ್ ಪಬ್ಲಿಷ್ ಮಾಡ್ತಿರ್ತಾರಲ್ಲ, ಸೊ ಓನರ್ಸ್
ಅವರಿಗೆ ಅವರು ಈ ರೈಟಿಂಗ್ ಅಂದರೆ ಇದು ಆರ್ಟಿಕಲ್ಸ್ ಅನ್ನ ಬರೆದಿರೋರಿಗೆ ರೆಮ್ಯುನರೇಷನ್ ಅನ್ನ ಕೊಡ್ತಾರೆ ಜರ್ನಲ್ಸ್ ಅದು. ಸೊ ಅದು ಕಮ್ಸ್ ಅಂಡರ್ OS. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಅಂದ್ರೆ ಟ್ಯಾಕ್ಸ್ಗೆ ಅದನ್ನ ಟ್ಯಾಕ್ಸ್ ಅಲ್ಲಿ ತೋರಿಸೇ ಇರಲ್ಲ. ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ಬೆಡ್ ಕೆಳಗಡೆ ಹಣ ಇಟ್ಟಿರೋದು ಇನ್ಕಮ್ ಟ್ಯಾಕ್ಸ್ ರೈಟ್ ಅಂದ್ರೆ, ಅಥವಾ ಕ್ಯಾಶ್ ಬುಕ್ ಅಲ್ಲಿ ಅಥವಾ ಪಾಸ್ಬುಕ್ ಇರ್ತಕ್ಕಂಥ ಹಣ, ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ಹಣ ಅದನ್ನ ನಾವು ಬಿಸ್ನೆಸ್ ಅಥವಾ ಯಾವುದೋ ಅಂದ್ರೆ ಈ 4 ಹೆಡ್ ಸಂಬಂಧ ಪಡೆದಿರ್ತಕ್ಕಂಥ ಇನ್ಕಮ್ ಏನಾದರೂ ಪಿತ್ರಾರ್ಜಿತ ಆಸ್ತಿ ಏನಾದರೂ ಅಥವಾ ಬ್ಯಾಂಕಿನ ಪಾಸ್ಬುಕ್ ಅಲ್ಲಿ ಇದ್ರೆ ಅನ್ಡಿಸ್ಕ್ಲೋಸ್ಡ್ ಅಂದ್ರೆ 4 ಹೆಡ್ಡಲ್ಲಿ ತೋರಿಸದೇ ಇರ್ತಕ್ಕಂಥ ಅಥವಾ ಸರ್ಕಾರಕ್ಕೆ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸದೇ ಇರ್ತಕ್ಕಂಥ ಇನ್ಕಮ್ ಏನಾದರೂ ಇದ್ರೆ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಫೌಂಡ್ ಕ್ಯಾಶ್ ಇನ್ ದ ರೋಡ್. ಅಂದ್ರೆ ರೋಡಲ್ಲಿ ಹೋಗ್ಬೇಕಾದ್ರೆ ಹಣ ಸಿಕ್ತಿದೆ, ಸೂಟ್ ಕೇಸ್. ಇಫ್ ಯು ಫೌಂಡ್ suitcase in the road, if suitcase had some money, ಆ suitcase ಅಲ್ಲಿ ಏನಾದರೂ ಹಣ ಇದ್ರೆ ಅದು undisclosed sources. So ಅದು comes under OS. Next, salary of member of parliament. Salary of member of parliament under section 56 subsection 1, it is taxable. Who are member of legislative assembly, MLA and MP and MLA. Salary received by MP and MLA, it is taxable under section 56 subsection 1. Next, tips received from his employer. Tips ಅನ್ನು ಕೊಟ್ಟರೆ ಎಂಪ್ಲಾಯರ್ ಕಡೆಯಿಂದ, ಸೊ ಅದು ಕೂಡ ಅದು ಅಂಡರ್ ಸೆಕ್ಷನ್ 56 subsection 1 ಪ್ರಕಾರ ಟ್ಯಾಕ್ಸ್ ಫ್ರೀ. ನೆಕ್ಸ್ಟ್ ಇದಾದ ನಂತರ ಸಮ್ ಇನ್ಕಮ್ಸ್. ವಾಟ್ ಆರ್ ದ ಇನ್ಕಮ್ಸ್ ಆರ್ ಚಾರ್ಜಬಲ್ ಅಂಡರ್ OS? First one under section 56 subsection 1. Next under section 56 subsection 2. 1 is over. Under section 56 subsection 2, some incomes has to be shown under OS as per 56 subsection 2. The following incomes are chargeable under other sources. Let us discuss one by one. First one under section 56 subsection 1, dividends. Any dividend received in India, it is fully tax free. Under section 10 subsection 34. Any dividend received in India, it is fully tax free under section 10 subsection 34. But a dividend from cooperative society, dividend from foreign company, it is taxable under OS. ಅಂದ್ರೆ ಭಾರತದ ಕಂಪನಿಯಿಂದ ಏನಾದರೂ ಡಿವಿಡೆಂಡ್ ಅನ್ನ ರಿಸೀವ್ ಮಾಡಿದ್ರೆ ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಪ್ರಕಾರ, ಅಂಡರ್ ಸೆಕ್ಷನ್ 56 ಸಬ್ಸೆಕ್ಷನ್ 2 ಪ್ರಕಾರ ಫಾರಿನ್ ಕಂಪನಿಯಿಂದ ಬಂದಿರತಕ್ಕಂಥ ಡಿವಿಡೆಂಡ್ಸ್ ಮತ್ತೆ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಮಾತ್ರ ಅದರ್ ಸೋರ್ಸಸ್ ಅಲ್ಲಿ ಚಾರ್ಜ್ ಮಾಡಬೇಕು. ಅದೇ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಆರ್ ಡಿವಿಡೆಂಡ್ ರಿಸೀವ್ಡ್ ಇನ್ ಇಂಡಿಯನ್ ಕಂಪನೀಸ್ ಆರ್ ಡೊಮೆಸ್ಟಿಕ್ ಕಂಪನೀಸ್, example Reliance company, dividend received from Reliance company, or dividend received from Tata company, dividend received from Infosys, dividend received from Wipro or any Indian companies. If the associate received any dividend from Indian company, it is tax free under section 10 subsection 34. But ಅದೇ ಫಾರಿನ್ ಕಂಪನಿಯಿಂದ ರಿಸೀವ್ ಮಾಡಿದ್ರೆ ಕೋಆಪರೇಟಿವ್ ಸೊಸೈಟಿಯಿಂದ ಡಿವಿಡೆಂಡ್ ಬಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ OS ಆಸ್ ಪರ್ ದ ಸೆಕ್ಷನ್ 56 subsection 2 of IT Act 1961. Okay, next second one, dividend is over. Winning from lotteries or example casual incomes. Income for like casual incomes, winning from lottery, winning from crossword puzzles, winning from horse race, winning from card games. These are taxable under OS as per 56 subsection. ಕೆಲವೊಂದು ಇನ್ಕಮ್ಸ್ ಅನ್ನ ಈ 4 ಗೇಟಲ್ಲಿ ಆಗದೇ ಇರ್ತಕ್ಕಂಥ ಇನ್ಕಮ್ ಅನ್ನ ಅದರ್ ಸೋರ್ಸಸ್ ಅಲ್ಲಿ ಹಾಕಬೇಕು. ಯಾವ್ದ್ರಲ್ಲಿ ಹಾಕಬೇಕು? ಅದರ್ ಸೋರ್ಸಸ್ ಅಲ್ಲಿ ಹಾಕಬೇಕು. ಯಾವುದು ಅಂದ್ರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದ್ರೆ ಬರಲ್ಲ, ಫಾರಿನ್ ಕಂಪನಿ ಇದ್ರೆ ಹಾಕಬೇಕು, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಇದ್ರೆ ಹಾಕಬೇಕು. ಅದೇ ತರ ಕ್ಯಾಶುವಲ್ ಇನ್ಕಮ್ಸ್ ಅಂತ ಬಂದ್ರೆ ಲಾಟ್ರಿಯಿಂದ ಏನಾದರೂ ಗೆದ್ದಿದ್ರೆ,
ಕಾರ್ಡ್ ಗೇಮ್ಸ್ ಇಂದ ಕಾರ್ಡ್ ಕಡೆಯಿಂದ ಗೆದ್ದಿದ್ರೆ, ಕಾರ್ಡ್ ಗೇಮ್ಸ್ ಇಂದ ಗೆದ್ದಿದ್ರೆ, ಅಥವಾ ಹಾರ್ಸ್ ರೇಸ್ ಇಂದ ಗೆದ್ದಿರ್ತಕ್ಕಂಥ ಇನ್ಕಮ್ ಏನಾದರೂ ಇದ್ರೆ ಅದನ್ನ 56 ಸಬ್ಸೆಕ್ಷನ್ 2 ಪ್ರಕಾರ ಅದನ್ನ ಅದರ್ ಸೋರ್ಸಸ್ ಅಲ್ಲಿ ಹಾಕಬೇಕು. ಈ 4 ಹೆಡ್ ಅಲ್ಲಿ ಹಾಕ್ತಾ ಇರ್ತಕ್ಕಂಥ ಇನ್ಕಮ್ ಅನ್ನ ಈ ಹೆಡ್ ಅಲ್ಲಿ ಹಾಕಬೇಕು. ಅವೇ 56 ಸಬ್ಸೆಕ್ಷನ್ 2. ನೆಕ್ಸ್ಟ್, ಎನಿ ಸಮ್ ಆಫ್ ಮನಿ ಮೂವಬಲ್ ಓರ್ ಆರ್ ಇನ್ಮೂವಬಲ್ ಪ್ರಾಪರ್ಟಿ ಎಕ್ಸೀಡಿಂಗ್ rupees 50,000 received from any person without consideration or inadequate consideration by an individual or Hindu undivided family HUF. It means say that, however, any gift received in the following cases is fully exempt from tax: from any relative, on the occasion of marriage of an individual, under a will, or in contemplation of death of a payer, from a local authority, from any fund or foundation, or from charitable institutions registered under section 12 AA. ಅಂದರೆ ಎನಿ ಸಮ್ ಆಫ್ ಮನಿ ಮೂವಬಲ್ ಆರ್ ಇಮೂವಬಲ್ ಪ್ರಾಪರ್ಟಿ, ಸ್ಥಳಾಂತರಿಸಬಹುದಾದ ಮತ್ತು ಸ್ಥಳಾಂತರಿಸಲಾಗದೇ ಇರತಕ್ಕಂಥ ಆಸ್ತಿಗಳಿಂದ ಏನಾದರೂ ವಿತೌಟ್ ಕನ್ಸಿಡರೇಷನ್, ಯಾವುದೇ ಪ್ರತಿಫಲ ಇಲ್ಲದೇನೆ ಸ್ಥಳಾಂತರಿಸಬಹುದಾದ ಮತ್ತು ಸ್ಥಳಾಂತರಿಸಲಾಗದೇ ಇರತಕ್ಕಂಥ ಸ್ವತ್ತುವಿನಿಂದ ಬಂದಿರತಕ್ಕಂಥ ಹಣ, ಆ ಹಣ ಯಾವುದೇ ಪ್ರತಿಫಲ ಇಲ್ಲದಂಗೆ ಬಂದಿದ್ರೆ ಅದು ಎಕ್ಸೀಡಿಂಗ್ 50,000, 50,000 ರೂಪಾಯಿಗಿಂತ ಜಾಸ್ತಿ ಇರಬೇಕು. 50,000 ರೂಪಾಯಿಗಿಂತ ಜಾಸ್ತಿ ಇರ್ತಕ್ಕಂಥ ಹಣ ಮೂವೇಬಲ್ ಮತ್ತು ಇನ್ಮೂವೇಬಲ್, ಸ್ಥಳಾಂತರಿಸಬಹುದಾದ ಮತ್ತು ಸ್ಥಳಾಂತರಿಸಲಾಗದೇ ಇರತಕ್ಕಂಥ ಪ್ರಾಪರ್ಟಿಯಿಂದ ಏನಾದರೂ ಹಣ ಬಂದಿದ್ರೆ ಅದು ಯಾವುದೇ ಪ್ರತಿಫಲ ಇಲ್ಲ ಅಂದ್ರೆ ಲವ್ ಅಂಡ್ ಅಫೆಕ್ಷನ್ ಇರಬೇಕು, ಪ್ರೀತಿಯಿಂದ ಕೊಟ್ಟಿರೋದು ಅಂಥದ್ರಿಂದ ಏನಾದರೂ ಬಂದಿರೋದಿದ್ರೆ ಅದು 50,000 ರೂಪಾಯಿಗಿಂತ ಜಾಸ್ತಿ ಇದ್ರೆ ಟ್ಯಾಕ್ಸ್ ಮಾಡಬೇಕು ಅಂಡರ್ ಸೆಕ್ಷನ್ 56 ಸೆಕ್ಷನ್ 2 ಪ್ರಕಾರ. ಬಟ್ ಕೆಲವೊಂದು ಗಿಫ್ಟ್ ಏನಾದರೂ ರಿಸೀವ್ ಮಾಡಿದ್ರೆ ಅದನ್ನು ಟ್ಯಾಕ್ಸ್ ಫುಲ್ಲಿ ಟ್ಯಾಕ್ಸ್ ಫ್ರೀ. ಯಾವ್ಯಾವಪ್ಪ? ಎಕ್ಸಾಂಪಲ್, ಫ್ರಮ್ ಎನಿ ರಿಲೇಟಿವ್ ಇಂದ ಏನಾದರೂ ಹಣ ಬಂದಿದ್ರೆ ಅದನ್ನು ಟ್ಯಾಕ್ಸ್ ಮಾಡೋ ಹಾಗಿಲ್ಲ. ಅಥವಾ ಮ್ಯಾರೇಜ್ ಇತ್ತು, ಮಿಸ್ಟರ್ ಎಕ್ಸ್ ಅನ್ನೋನು ಅಸಸ್ಸಿ, ಒಂದು ಮ್ಯಾರೇಜ್ ಇತ್ತು, ಅವ್ನ ಮ್ಯಾರೇಜ್ಗೋಸ್ಕರ ಗಿಫ್ಟ್ ಬಂದಿದ್ರೆ ಅದನ್ನು ಟ್ಯಾಕ್ಸ್ ಮಾಡುವಂತಿಲ್ಲ. ಅಥವಾ ಅಂಡರ್ ಎ ವಿಲ್ ಅಂದ್ರೆ ಯಾರಾದ್ರೂ ತಾತ ಮುತ್ತಜ್ಜ ಅಥವಾ ಯಾರಾದ್ರೂ ಹೆಸರಲ್ಲೇ ವಿಲ್ ಮಾಡಿ ಹೋಗಿದ್ರೆ, ತಾತ ಮತ್ತು ಮುತ್ತಜ್ಜಗಳು ಯಾರಾದ್ರೂ ಇರ್ತಾರಲ್ಲ, ತನ್ನ ಮೊಮ್ಮಕ್ಕಳಿಗೆ ಏನಾದರೂ ವಿಲ್ ಮಾಡಿ, ಅಥವಾ ಒಬ್ಬ ಶ್ರೀಮಂತ ಏನಾದರೂ ಅನಾಥಾಶ್ರಮಕ್ಕೆ ವಿಲ್ ಮಾಡಿ ಏನಾದರೂ ಪ್ರಾಪರ್ಟಿಯನ್ನು ಬಿಟ್ಕೊಟ್ಟು ಹೋಗಿದ್ರೆ ಅದು ಎಕ್ಸಮ್ ಫ್ರಮ್ ಟ್ಯಾಕ್ಸ್. ಇಲ್ಲಿ ರಿಲೇಟಿವ್ ಅಂದ್ರೆ ಏನು, ಯಾವ ರೀತಿ ಇದ್ರೆ ಒಂದು ರಿಲೇಟಿವ್. ವಾಟ್ ಯು ಮೀನ್ ಬೈ ರಿಲೇಟಿವ್? ರಿಲೇಟಿವ್ ಮೀನ್ಸ್ ಸ್ಪೌಸ್ ಆಫ್ ದ ಇಂಡಿವಿಜುವಲ್. ಹಿಯರ್ ರಿಲೇಟಿವ್ ವರ್ಡ್, ದ ಸ್ಪೌಸ್ ಆಫ್ ದ ಇಂಡಿವಿಜುವಲ್, ಯಾವುದೇ ಒಬ್ಬ ವ್ಯಕ್ತಿಯ ಹೆಂಡತಿ, ಬ್ರದರ್ ಆರ್ ಸಿಸ್ಟರ್ ಆಫ್ ದ ಇಂಡಿವಿಜುವಲ್, ಬ್ರದರ್ ಅಂಡ್ ಸಿಸ್ಟರ್ ಆಫ್ ದ ಇಂಡಿವಿಜುವಲ್. ನೆಕ್ಸ್ಟ್, ಬ್ರದರ್ ಆರ್ ಸಿಸ್ಟರ್ ಆಫ್ ದ ಸ್ಪೌಸ್ ಆಫ್ ದ ಇಂಡಿವಿಜುವಲ್, ಹೆಂಡತಿಯ ತಮ್ಮ ಅಥವಾ ತಂಗಿ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಅಕ್ಕ ಮತ್ತು ಅಣ್ಣ. ಮತ್ತೆ ಎನಿ what we call parents, brother and sister, brother or sister of the any parents of the individual. Next, spouse of the person, if any gift received exceeding rupees 50,000, I mean if any gift received from other than relative, ಈ ರಿಲೇಟಿವ್ ಇಂದ ಏನೇ ಇನ್ಕಮ್ಸ್ ರಿಸೀವ್ ಮಾಡಿದ್ರೆ ಅದನ್ನ ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾಯ್ತು. ಬಟ್ ಅದರ್ ದೆನ್ ರಿಲೇಟಿವ್ನ ಬಿಟ್ಟು ಬೇರೆ ಹೊರಗಡೆ, ಇಫ್ ಎನಿ ಗಿಫ್ಟ್ ರಿಸೀವ್ಡ್ ಫ್ರಮ್ ಅದರ್ ದ್ಯಾನ್ ರಿಲೇಟಿವ್ ಎಕ್ಸೀಡಿಂಗ್ rupees 50,000, ದ ಎಂಟೈರ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಅಂದ್ರೆ ರಿಲೇಟಿವ್ನ ಬಿಟ್ಟು ಬೇರೆ ಏನಾದರೂ ಹೊರಗಿನವರ ಕಡೆಯಿಂದ ಏನಾದರೂ ಗಿಫ್ಟ್ ಅನ್ನು ರಿಸೀವ್ ಮಾಡಿದ್ರೆ ಅದು, ಇಫ್ ದ ರಿಸೀವ್ಡ್ ಗಿಫ್ಟ್ ವ್ಯಾಲ್ಯೂ ಇಸ್ ಮೋರ್ ದ್ಯಾನ್, ಇಫ್ ದ ಗಿಫ್ಟ್ had its value more than 50,000, it is taxable under OS. ಅಂದ್ರೆ ಸಂಬಂಧಿಕರನ್ನು ಹೊರತುಪಡಿಸಿ ಬೇರೆ ವ್ಯಕ್ತಿಗಳು ಏನಾದರೂ ಗಿಫ್ಟ್ ಅನ್ನು ಕೊಟ್ಟಿದ್ರೆ ಆ ಗಿಫ್ಟ್ 50,000 ರೂಪಾಯಿ ಒಳಗಡೆ ಇದ್ರೆ, 50,000 ರೂಪಾಯಿ ಒಳಗಡೆ ಇದ್ರೆ ಅದನ್ನ ಟ್ಯಾಕ್ಸ್ ಮಾಡುವಂತಿಲ್ಲ. ಅದರ್ ದೆನ್ ರಿಲೇಟಿವ್ 50,000 ರೂಪಾಯಿಗಿಂತ ಹೆಚ್ಚಿದ್ರೆ ಅದನ್ನ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಸ್ಟೇಟ್ ಓರ್ ಆರ್ central government and debentures, interest on securities of state and the central government and debentures, if the assessee accrued or are received
interest on central ORR, state government or state government securities or central government securities, or interest on debentures, it is taxable under OS as per the IT Act 1961 under section 56 subsection 2. 56 subsection 2. Okay, next, any income from letting of machinery, letting of plant and machinery. Okay, if assessee any properties like plant and machinery or furniture used for multiple purpose. If the assessee, example, Kumari Nirmala used the plant and machinery for multiple purpose or letting purpose, it is taxable under OS. Next, income from letting of machinery, plant and machinery together with building also, it is qualified under, taxable under other sources, 56 subsection 2. Next, any sum received under key man insurance policy including bonus, it is taxable under OS. These are the incomes which are not fall under 4 heads: salary or HP, BP or CG. CG capital gain, BP business information, HP post properties. So these are the incomes are chargeable under OS. Next, interest on securities. Next, how many types of securities? Here, interest on securities of central government or state government. This point ಹೇಳಬೇಕಾದ್ರೆ interest on securities. What do you mean by interest on securities? Interest on security means this is the most important topic under OS. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಅದರ್ ಸೋರ್ಸಸ್ ನಲ್ಲಿ. ಈ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ಸಬ್ ಟಾಪಿಕ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೀನ್ಸ್ interest on any security of the central government, ORR, state government, ORR, interest on debenture, ORR, other securities of local authority, ORR, a company, ORR, a corporation established by a central ORR state government, ORR, provisional act is called interest on securities. Interest on securities ಅಂದ್ರೆ ಅರ್ಥ ಸೆಕ್ಯೂರಿಟೀಸ್ ಭದ್ರತೆಗಳ ಮೇಲೆ ಬಂದಿರತಕ್ಕಂತ ಬಡ್ಡಿ, ಅದು ರಾಜ್ಯ ಸರ್ಕಾರದಾಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಅಥವಾ ಡಿಬೆಂಚರ್ ಸಾಲ ಪತ್ರಗಳ ಮೇಲೆ ಬಂದಿರತಕ್ಕಂತ ಯಾವುದೇ ಒಂದು ಬಡ್ಡಿ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಅದು ಲೋಕಲ್ ಅಥಾರಿಟಿ ಸ್ಥಳೀಯ ಸಂಸ್ಥೆಗಳಿಂದ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಅಥವಾ ಕಾರ್ಪೊರೇಷನ್ದಿಂದ ಯಾವುದಾದ್ರೂ ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ ಕಾರ್ಪೊರೇಷನ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಪೊರೇಷನ್ ಅಥವಾ ಪ್ರಾವಿಷನಲ್ ಆಕ್ಟ್ ಪ್ರಕಾರ ಏನಾದರೂ ಸೆಕ್ಯೂರಿಟೀಸ್ಗಳ ಮೇಲೆ ಬಂದಿರತಕ್ಕಂಥ ಬಡ್ಡಿ ಏನಾದರೂ ಇದ್ರೆ ಅದನ್ನು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಹೌ ಮೆನಿ ಟೈಪ್ಸ್ ಆಫ್ ಸೆಕ್ಯೂರಿಟೀಸ್? ಹಿಯರ್ securities, kinds of securities. First one, tax-free government securities. Second one, less tax government securities. Third one, tax-free commercial tax-free commercial securities. Next, fourth one, less tax
less tax, commercial securities. First one tax free, same tax free. Then second one less tax, government securities. Third one tax free. Fourth one less tax, commercial securities. There are four types of securities. These are the four securities for important while calculating other sources income or income from other sources. These are the four securities that played a very important role. Income from other sources ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ವರ್ಕ್ ರೋಲ್ ಅನ್ನು ಪ್ಲೇ ಮಾಡುವ ಈ ನಾಲ್ಕು ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್. ನೋಡ್ರಿ, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಫಸ್ಟ್ ಒನ್. ನೆಕ್ಸ್ಟ್ ಪಾಯಿಂಟ್ ಲೆಸ್ ಟ್ಯಾಕ್ಸ್, ಸೇಮ್ ಲೆಸ್ ಟ್ಯಾಕ್ಸ್ government securities. Third one tax free commercial securities. Next less tax commercial securities. What do you mean by tax free government securities? Whether these securities are eligible to tax under OS. Let us discuss one by one. ಈ tax free government securities ಅನ್ನು ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಬಹುದಾ ಅಥವಾ ಮಾಡಬಾರ್ದಾ? Whether these tax free government securities chargeable to tax under OS or not. Then same less tax government securities are chargeable to tax under OS or not. Then tax free commercial securities, less tax commercial securities, among the four securities are there. These securities are chargeable to tax or not. Let us discuss one by one. ಈ ನಾಲ್ಕು ಸೆಕ್ಯೂರಿಟೀಸ್ ಅನ್ನ ಟ್ಯಾಕ್ಸ್ ಮಾಡಬಹುದಾ ಅದರ್ ಸೋರ್ಸಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಡು ಯು ಮೀನ್ ಬೈ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್? What do you mean by tax free government securities? So tax free government securities means the securities which are issued by the central government or state government. These are the securities. Tax free government securities are issued by the central government or state government. If assessing received interest on tax free government securities, it is fully tax free under section 10 subsection 15. 10 subsection 15. If assessee received any interest on government securities, this concept learned in BCom 5th semester 10 subsection 15. Tax free or exempt from tax. Any interest received by an assessee on tax free government securities which are totally tax free under section 10 subsection 15. But these interest on tax free government securities do not charge to tax or are do not taxable under other sources. Because these are qualified fully tax free under section 10 section 15 as per IT Act 1961. Which are the tax free government securities? Which are the tax free government securities? Example, the following interest income are fully exempt under section 10 section 15. Hence they should not be included in GTI. Any interest on tax free government securities do not include in GTI, but it is fully tax free under section 10 section 15. Example, interest on national saving annuity certificates. Interest on national INSAC 12 years. Interest on national saving annuity certificates 12 years. Any interest received by assessee on interest on national saving annuity certificate, it is fully tax free under section
10 subsection 15. Next, second one, interest on special bearer bonds. Interest on special bearer bonds. Interest on special bearer bonds 1991. 1991 ಅಂದ್ರೆ ಇಂಟ್ರೆಸ್ಟ್ ಆನ್ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಂದ್ರೆ ಈ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಏನೇ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರು ಕೂಡ ಅವು ಗ್ರಾಸ್ ರೂಟ್ ಇನ್ಕಮ್ ನಲ್ಲಿ ಒಳಗೊಂಡಿರಲ್ಲ, ಅವು ಫುಲ್ಲಿ ಟ್ಯಾಕ್ಸ್ ಫ್ರೀ ಇರ್ತವೆ. 10 ಸೆಕ್ಷನ್ 15 ಈ ಕಾನ್ಸೆಪ್ಟ್ ಅನ್ನು ನೀವು ಬಿಕಾಮ್ 5th ಸೆಮಿಸ್ಟರ್ ಅಲ್ಲಿ ಕಲ್ತಿದ್ದೀರಿ. ಸೊ ಯಾವ ಟ್ಯಾಕ್ಸ್ ಫ್ರೀ ಅಂದ್ರೆ ಯಾವ್ಯಾವು? ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ ಆನ್ಯುಟಿ ಸರ್ಟಿಫಿಕೇಟ್ಸ್ 12 ಇಯರ್ಸ್ ಏನಾದ್ರು ಇದ್ರೆ ಆ 12 ಇಯರ್ಸ್ ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ ಆನ್ಯುಟಿ ಸರ್ಟಿಫಿಕೇಟ್ಸ್ ಅಲ್ಲಿ ಏನಾದ್ರು ಅಸಸಿ ಹೂಡಿಕೆ ಮಾಡಿದ್ರೆ, ಹಣವನ್ನ ಹಾಕಿದ್ರೆ, ಆ ಹಣವನ್ನ ಹಾಕಿದ್ಮೇಲೆ ಆ ಹಣದ ಮೇಲೆ ಏನಾದ್ರು ಬಡ್ಡಿ ಬಂದಿದ್ರೆ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ ಅಂಡರ್ ಸೆಕ್ಷನ್ 10 ಸೆಕ್ಷನ್ 15. ಅದನ್ನ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡುವಂತೆ ಇಲ್ಲ. ನೆಕ್ಸ್ಟ್ ಎರಡನೇದು ಇಂಟ್ರೆಸ್ಟ್ ಆನ್ ಸ್ಪೆಷಲ್ ಬೇರರ್ ಬಾಂಡ್ಸ್ 1991. ಸ್ಪೆಷಲ್ ಬೇರರ್ ಬಾಂಡ್ಸ್ 1991 ಇದ್ರೆ ಇದನ್ನು if assessee invested in special bearer bonds, if assessee accrued or received interest on special bearer bonds 1991 do not taxable under OS but is tax free under section 10 subsection 15. Next, interest on post office cash certificates. Interest on post office cash certificates. If assessee invested in interest on post office cash certificate, it is fully tax free under section 10 subsection 15. 10 subsection 15. Interest on post office PO, post office cash certificates CC, post office cash certificate 5 years term. 5 ವರ್ಷದ ಲಾಕಿಂಗ್ ಪೀರಿಯಡ್ ಇರತಕ್ಕಂತ ಲಾಕಿಂಗ್ ಪೀರಿಯಡ್ ಫಾರ್ 5 years for interest on post office cash certificates. If the assessee invested in 5 years in interest on post office cash certificates, if assessee received any interest on these, it is not taxable under OS but it is fully tax free. These are comes under 10 subsection 15. Next, these are the securities. These are securities means these are tax free government securities. Next one, interest on post office national saving certificates. Interest on post office national saving certificates, IPONSE 7 and 12 years. 7 and 12 years locking period securities. If assessee invested in these securities, it is not taxable under OS but is tax free under section 10 interest on post office national saving certificates for locking period 7 and 12 years certificates. These are qualified under section 10 subsection 15, I mean tax free or exempt from tax. Next, tax kattangilla. Next, interest on POSB. Interest on POSB account. If single account or individual account, single or individual account, rupees 3,500 maximum limit. If joint account, 7,000. Any interest accrued by assessee on post office SB account, the subject to the limit is for single account 3,500, joint account 7,000. Mark to maximum limit. If exceeds 7,000 for joint account, if exceeds 3,500, then only it is taxable under OS. ಅಂದ್ರೆ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಇಂದ ಏನಾದ್ರೂ ಬಡ್ಡಿ ಬಂದಿದ್ರೆ ಆ ಬಡ್ಡಿ ಬಂದಿರತಕ್ಕಂಥದ್ದು ಏನಾದ್ರೂ ಸಿಂಗಲ್ ಒಬ್ಬ ವ್ಯಕ್ತಿ ಅಕೌಂಟ್ ಅಷ್ಟೇ ಇತ್ತು, ಆ ಒಬ್ಬ ವ್ಯಕ್ತಿ ಅಕೌಂಟ್ ಇಂದ
ಒಬ್ಬ ವ್ಯಕ್ತಿ ಅಕೌಂಟ್ ಇಂದ ಬಂದಿರತಕ್ಕಂತ ಅದು ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಅಸೆಸಿ ಮಿಸ್ಟರ್ ಎಕ್ಸ್ is an assessee. He is invested in post office SBI account. If interest or single is his account is at post office, but if he accrued interest on post office, if it is exceed 3,500, it is taxable under OS. ಅಂದ್ರೆ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ನಲ್ಲಿ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಎಸ್ ಬಿ ಅಕೌಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದ, ಅಲ್ಲಿ ಅವನು ಒಂದೇ ಅಕೌಂಟ್ ಇತ್ತು, ಒಂದು ಒಬ್ಬ ವ್ಯಕ್ತಿ ಹೆಸರು ಮೇಲೆ ಅಕೌಂಟ್ ಇತ್ತು ಅಂದ್ರೆ assessee has only single account, I mean in the name of himself, ಅವನ ಹೆಸರಿನ ಮೇಲೆ ಒಂದೇ ಸಿಂಗಲ್ ಅಕೌಂಟ್ ಇದ್ರೆ 3,500 ವರೆಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಏನಾದರೂ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ 4,000 ರೂಪಾಯಿ ಬಂದ್ರೆ ಎಕ್ಸಸ್ ಎಷ್ಟು ಉಳಿತು 500 ಅನ್ನ ಓ ಎಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಯಾವುದರಲ್ಲಿ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಅದೇ ಇಬ್ರು ಗಂಡ ಹೆಂಡತಿ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಜಾಯಿಂಟ್ ಆಗಿ ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಖಾತೆಯನ್ನು ತೆರೆದಿದ್ರೆ, ಎಂಥ ಖಾತೆ, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅನ್ನು ಇಬ್ರು ಗಂಡ ಮತ್ತೆ ಹೆಂಡತಿ ಮಿಸ್ಟರ್ ಅಂಡ್ ಮಿಸಸ್ ಎಕ್ಸ್ ಓಪನ್ ಮಾಡಿದ್ರೆ, ಮಿಸ್ಟರ್ ಅಂಡ್ ಮಿಸಸ್ ಜಾಯಿಂಟ್ ಅಕೌಂಟ್ ಇತ್ತು. ಇಫ್ ಎಕ್ಸಿಡ್ಸ್ 7,000 ಅಂದ್ರೆ ಎಕ್ಸಿಡ್ಸ್ 8,000 ಇತ್ತು ಅಂದ್ರೆ ಇಂಟ್ರೆಸ್ಟ್ ಆನ್ POSB ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್ ಜಾಯಿಂಟ್ ಆಗಿ ಅಕೌಂಟ್ ಓಪನ್ ಮಾಡಿದ್ರೆ, ಈ ಜಾಯಿಂಟ್ ಆಗಿ ಅಕೌಂಟ್ ಓಪನ್ ಮಾಡಿದ್ಮೇಲೆ ಎಂತ ಅಕೌಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇದ್ರ ಮೇಲೆ ಓಪನ್ ಮಾಡಿದ್ಮೇಲೆ ಇದ್ರ ಮೇಲೆ ಇಂಟ್ರೆಸ್ಟ್ 7,000 ರೂಪಾಯಿ ಒಳಗಡೆ ಬಂದ್ರೆ, ಇಫ್ ದ ಇಂಟ್ರೆಸ್ಟ್ ರಿಸೀವ್ಡ್ ಲೆಸ್ ದ್ಯಾನ್ 7,000 ಇಟ್ ಈಸ್ ಟ್ಯಾಕ್ಸ್ ಫ್ರೀ. ಇಫ್ ಇಟ್ ಈಸ್ ಮೋರ್ than example 7,000, I mean 8,000, if he received 8,000, excess amount is 1,000. 8,000 ರಿಸೀವ್ ಮಾಡಿದ್ರೆ 1,000 ರೂಪಾಯಿ ಎಕ್ಸೆಸ್ ಆಯಿತು. ಈ 1,000 ರೂಪಾಯಿನ ಏನು ಮಾಡಬೇಕು, ದ 1,000 ಶುಡ್ ಬಿ ಚಾರ್ಜಬಲ್ ಅಂಡರ್ OS. 1,000 ಶುಡ್ ಬಿ ಚಾರ್ಜಬಲ್ ಅಂಡರ್ OS. ಎಕ್ಸೆಸ್ 7,000 ಜಾಯಿಂಟ್ ಅಕೌಂಟ್ ಇತ್ತು 7,000 ರೂಪಾಯಿ, ಸಿಂಗಲ್ ಅಕೌಂಟ್ ಇದ್ರೆ 3,500. ಈ 3,500 ವರೆಗೂ ಮಾತ್ರ ಎಕ್ಸಾಮ್ಸ್ ಅಂದ್ರೆ ಟ್ಯಾಕ್ಸ್ ಫ್ರೀ. ಇನ್ ಕೇಸ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಆಗಿ 4,000 ರೂಪಾಯಿ ಬಂದ್ರೆ 3,500 ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇನ್ನು 5,000 ರೂಪಾಯಿ ನಾವು ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಅದೇ ಜಾಯಿಂಟ್ ಅಕೌಂಟ್ ಇದ್ರೆ 7,000 ರೂಪಾಯಿ ವರೆಗೂ, ಅಂದ್ರೆ ಇದಕ್ಕೆ ಡಬಲ್ ಅಮೌಂಟ್. ಮೋರ್ ದನ್ 8,000 ಇದ್ರೆ ಎಕ್ಸಸ್ 1,000 ಉಳಿತು, ಈ 1,000 ಮಾತ್ರ OS ನಲ್ಲಿ ಟ್ಯಾಕ್ಸ್ ಮಾಡಬೇಕು. ದೀಸ್ ಆರ್ ದ ಸೆಕ್ಯೂರಿಟೀಸ್, ಗವರ್ಮೆಂಟ್ ಸೆಕ್ಯೂರಿಟೀಸ್ ಫುಲ್ಲಿ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ CTD. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ CTD, cumulative time deposits. Interest on post office CTD, interest on post office CTD account, it is tax free under section 10 section 15. These securities comes under tax free government securities. Next, another example, interest on 7% capital investment bonds. Interest on 7% capital investment bonds. It is fully tax free under section 10 section 15. This comes under tax free government securities. These are the government securities. Next, less tax government securities. What are less tax government securities? What do you mean by less tax government securities? Here, these are the securities issued by, ಇದ್ರ ಬಗ್ಗೆ ಡಿಸ್ಕಸ್ ಆಯಿತು. ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್. ಈಗ ಎಕ್ಸ್ಪ್ಲೇನ್ ಮಾಡೋದು ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್, these are the securities issued by state government or central government. If the assessee received interest on less tax government securities, the interest on these ಈ ಸೆಕ್ಯೂರಿಟೀಸ್ ಮೇಲೆ, ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ ರಿಸೀವ್ಡ್ ಮಾಡಿದ್ರೆ ಏನ್ ಮಾಡಬೇಕು? ಹೌ ಡು ಯು
How do you treat when interest received on less tax government securities? But here, how do you treat interest received on tax-free government securities? It is fully tax-free under section 10, section 15. But how do you treat it interest received on less tax government securities? ಅಂದ್ರೆ ಹೇಗೆ ಟ್ರೀಟ್ ಮಾಡ್ತೀರಿ? ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರೆ ಅದನ್ನ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಬಂದ್ರೆ ಏನ್ ಮಾಡ್ತೀರಿ? ಅದನ್ನ ಟ್ಯಾಕ್ಸ್ ಫ್ರೀ ಅಂತ ಬರೀತೀರಿ, ಅದನ್ನ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸ್ ಮಾಡಂಗಿಲ್ಲ. ಅದೇ ತರ ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಬಡ್ಡಿ ಬಂದ್ರೆ, ಇಂಟ್ರೆಸ್ಟ್ ಬಂದ್ರೆ ಏನ್ ಮಾಡ್ತೀರಿ? ಹೌ ಡು ಯು ಟ್ರೀಟ್ interest on less tax government securities? Okay, take down the point. I mean, interest on these securities is chargeable to tax, but no TDS allowed on these securities. How do you treat less tax government securities? Means these are chargeable to tax, but no TDS allowed. Tax deduction source. If always keep it in your mind, interest on securities, the TDS is 10%. Is securities ಮೇಲೆ TDS ಎಷ್ಟಿದೆ? 10%. But ಇಲ್ಲಿ less tax government securities ಮೇಲೆ no TDS. But interest on TDS ಬಂದು securities ಮೇಲೆ 10%. But ಇದಕ್ಕೆ ಮಾತ್ರ less tax government securities are chargeable to tax, but no TDS is allowed. Okay. But on such securities, but therefore the interest on these securities should not be grossed up. Less tax government securities should not be grossed up. ಇದನ್ನ ಗ್ರಾಸ್ ಅಪ್ ಮಾಡೋ ಹಾಗಿಲ್ಲ. ಅಂದ್ರೆ 100/90 TDS is interest on securities 10% ಇದೆ. So 100 ಅಲ್ಲಿ 10 ತಗೊಂಡ್ರೆ 90 ಉಳಿದಿದೆ. 100/90 should not be grossed up. Next, third point, tax free commercial securities. What do you mean by tax free commercial securities? How do you treat? How do we treat? ನಾವು ಹೇಗೆ ಟ್ರೀಟ್ ಮಾಡ್ತೀವಿ? Okay, tax free commercial securities are those securities issued by a company who are these securities. First two securities are issued by central government or state government, but tax free commercial securities are issued by a company, a local authority or statutory corporation in the form of debenture and bonds. ಇವೆರಡನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಶ್ಯೂ ಮಾಡಿದ್ರೆ ಇದನ್ನ ಯಾವ್ದು ಇಶ್ಯೂ ಮಾಡ್ತದೆ? ಕಂಪನಿ ಇಶ್ಯೂ ಮಾಡ್ತದೆ, ಅಥವಾ ಲೋಕಲ್ ಅಥಾರಿಟಿ ಸ್ಥಳೀಯ ಸಂಸ್ಥೆ ಇದ್ರೆ ರಿಸೀವ್ ಮಾಡ್ತದೆ, ಮತ್ತು ಶಾಸನಬದ್ಧವಾಗಿರ್ತಕ್ಕಂಥ ಯಾವುದೇ ಸಂಘ ಸಂಸ್ಥೆಗಳು ಇಶ್ಯೂ ಮಾಡ್ತವೆ. ಯಾವ ರೂಪದಲ್ಲಿ? ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ ಅಂಡ್ ಬಾಂಡ್ಸ್. These are the securities issued by a local authority or company, but these are issued in the form of debentures and bonds. Then how do you treat these? I mean, interest on tax free commercial securities. The interest on these securities, okay, these securities are issued by a company or local authority or statutory corporation in the form of bonds and debentures. ಇವನ್ನ ಡಿಬೆಂಚರ್ಸ್ ಮತ್ತು ಬಾಂಡ್ ರೂಪದಲ್ಲಿ ಇಶ್ಯೂ ಮಾಡ್ತಾರೆ. ಬಟ್ ಇದ್ರ ಮೇಲೆ ಬಡ್ಡಿ ಬಂದ್ರೆ ಹೌ ಡು ಯು ಟ್ರೀಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ? 2 ಮಾರ್ಕ್ಸ್ ಕ್ವಶನ್. ಇದಿಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬರ್ತದೆ, ಮತ್ತೆ ಥಿಯರಿ ಕೂಡ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಥಿಯರಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್. Interest on these securities is fully paid to the holders. I mean, bond holders, debenture holders, without deducting TDS. Interest on tax-free commercial securities. Fully paid to the holders. Without deducting
without deducting TDS, tax deduction sources. Full amount paid to the holders. Which holders? What type of holders? Debenture holders or bond holders. Bond holders without deducting tax at source. The tax on these securities, tax on, then whom to pay tax to the government? If the company without deducting TDS, the full amount paid to the debenture holders and bonds. But whom? To whom tax paid to the government? ಯಾರು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು? ಎಲ್ಲ ಅಮೌಂಟು TDS ಅನ್ನು ಡಿಡಕ್ಷನ್ ಮಾಡಲಾರ್ದಂಗೆ ಎಲ್ಲ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿದ್ರೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಮತ್ತು ಬಾಂಡ್ ಹೋಲ್ಡರ್ಸ್ಗೆ ಕೊಟ್ಟರೆ ವಿತೌಟ್ ಡಿಡಕ್ಟಿಂಗ್ TDS, who is responsible to pay tax to the government? Tax to the government. Here, tax on these securities is fully paid by company or local authority or statutory company. It's from its own pocket ಇಂದ. ಅಂದ್ರೆ ಈ ಡಿಬೆಂಚರ್ ಹೋಲ್ಡರ್ಸ್ಗೆ ಬಾಂಡ್ ಹೋಲ್ಡರ್ಸ್ಗೆ TDS ಅನ್ನ ಡಿಡಕ್ಟ್ ಮಾಡ್ದೇನೆ, ಮೈನಸ್ ಮಾಡ್ದೇನೆ ಫುಲ್ ಅಮೌಂಟ್ ಅನ್ನ ಕೊಟ್ಬಿಡ್ತಾರೆ. ಯಾರು? ಕಂಪನಿಯವರು. ಮತ್ತೆ ಟ್ಯಾಕ್ಸ್ ಯಾರು ಕಟ್ಟಬೇಕು ಗೌರ್ಮೆಂಟಿಗೆ ಅಂದ್ರೆ ಲೋಕಲ್ ಅಥಾರಿಟಿ, ಅಂದ್ರೆ ಯಾರು ಇಶ್ಯೂ ಮಾಡಿರ್ತಾರಲ್ಲ, ಕಂಪನಿ ಆಗಲಿ, ಲೋಕಲ್ ಅಥಾರಿಟಿ ಆಗಲಿ ಅಥವಾ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಅವರು ತಮ್ಮ ಸ್ವಂತ ಬೊಕ್ಕೋಣ ಏನ್ ಹೇಳ್ತೀವಿ ಕಿಸೆ ಜೇಬಿನಿಂದ ಪೇಮೆಂಟ್ ಮಾಡಬೇಕು ಸರ್ಕಾರಕ್ಕೆ, ಟ್ಯಾಕ್ಸ್ ಕಟ್ಟಬೇಕು. ನೆಕ್ಸ್ಟ್, then finally last one, less tax commercial securities. What do you mean by less tax commercial securities? How do you treat? These are taxable under OS, but how do you treat? What do you mean by less tax commercial securities? These are the securities on which full interest is not paid to the holders, but here the full amount paid to the debenture holders or bond holders, but here the full amount or the companies are not fully payable to the debenture holders or bond holders under less tax. I mean, in case of less tax commercial securities, these are the securities on which full interest is not paid to the holders. Income tax is deducted at source. I mean TDS. Income tax is deducted at source, and only net interest paid to the holders. But third case, tax-free commercial securities, full interest paid to the holders. But here, net interest only paid to the holders. Holders means debenture holders or bond holders. Here, paid to the holders of these securities. In this case, gross interest means the interest received by the assessee plus TDS. Gross interest is equal to net interest plus TDS. Gross interest is equal to net interest plus TDS. It is to be assumed that if the word tax-free is not mentioned, if the tax-free word doesn't mentioned, or if the absence of tax-free, then only those securities are treated as less tax securities. If the absence of tax-free, ಅಂದ್ರೆ ಸೆಕ್ಯೂರಿಟೀಸ್ ಮೇಲೆ ಟ್ಯಾಕ್ಸ್ ಫ್ರೀ ಅನ್ನೋ ಸೆಕ್ಯೂರಿಟೀಸ್ ಅನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅವನು ನೀವೇನಂತ ಟ್ರೀಟ್ ಮಾಡಬೇಕು? ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಟ್ರೀಟ್ ಮಾಡಬೇಕು. ಈ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಮಾಡಬೇಕಾದ್ರೆ ಗ್ರಾಸ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಔಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆಂದ್ರೆ ನಾವು ನೆಟ್ ಇಂಟ್ರೆಸ್ಟ್ ಮಾತ್ರ ಪೇಮೆಂಟ್ ಮಾಡಿರ್ತೀವಿ, ಗ್ರಾಸ್ ಅಪ್ ಮಾಡಲೇಬೇಕು. ಗ್ರಾಸ್ ಅಪ್ ಮಾಡಬೇಕಾದ್ರೆ ಗ್ರಾಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ನೆಟ್ ಇಂಟ್ರೆಸ್ಟ್ ಪ್ಲಸ್ TDS. This is the concept. What do you mean by net interest? What do you mean by gross interest? Here, gross interest. What do you mean by gross interest? What do you mean by net interest? Gross interest means actual interest received by assessee
plus income tax paid, ORR TDS. Gross interest means what? Actual interest received by assessee plus income tax. What do you mean by net interest? Net interest means actual interest received by assessee. Actual interest received by the assessee along with net interest is calculated when collection charge is given at a certain percentage of interest. This is the theme of net interest. Keep it in your mind that interest on securities, the TDS is at the rate of 10%. Securities ಮೇಲೆ TDS ಎಷ್ಟು ಮಾಡಬೇಕು? 10%. Next casual incomes. Next casual incomes. TDS at the rate of 30%. At the rate of 30%. In case of casual income, TDS at 30%. In case of interest on security, TDS is 10%. TDS is 10% for interest on securities. Interest on securities. These are the important points to be keep it in your mind. These are the important points. Then after finding these, if casual income received, like if the assessee casual income received in the previous year, ಯಾವುದೇ ಒಬ್ಬ assessee ಹಿಂದಿನ ವರ್ಷದಲ್ಲಿ ಏನಾದರೂ ಕ್ಯಾಶುವಲ್ ಇನ್ಕಮ್ಸ್ ಅನ್ನ ರಿಸೀವ್ ಮಾಡಿದ್ರೆ ಅದನ್ನ ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಅಪ್ ಮಾಡಬೇಕಾದ್ರೆ 100/70 ಮಾಡಬೇಕು. 100/70 ಇದು ಕ್ಯಾಶುವಲ್ ಇನ್ಕಮ್ಸ್ಗೆ. ಅದೇ ತರ TDS 10% for interest on securities. If assessee received any interest on securities, whether it is listed securities or non-listed securities or less tax commercial securities or tax-free commercial securities or less tax government securities, the TDS is allowed 10%. These sometimes the interest on securities should be grasped at the rate of 10%. I mean that is 100/90. 100/90. Grass up ಮಾಡಬೇಕಾದ್ರೆ grass up is equal to 100/90 into 100/90 into net interest. 100/90 into net interest. Same here 100/70 into respective income. I mean respective income means net income into 100/70. This is the way of grassing up for casual incomes. This is the way of net income into 100/90. This is the way of grassing up for interest on securities. After total of other source income, there are some allowable expenses are there. ಅಂದ್ರೆ ಎಲ್ಲ ಅದರ್ ಸೋರ್ಸ್ ಇನ್ಕಮ್ ಅನ್ನ ಕಂಡಿಡಿದ ಮೇಲೆ ಎಲ್ಲ ಬಂದಾದ್ಮೇಲೆ after grassing up these securities are along with under section 56 subsection 1 and 56 subsection 2 incomes, the amount will be gross interest or gross income from other sources. Out of gross income from other sources, there are some exemptions or there are some allowable expenditures. I mean there are some deductions. After computing other sources, some deductions are there under section 57. Deduction under section 57. The following are the deductions allowed while computing income from other sources. What are the allowable expenses under other sources? What are the deductions under OS? Other sources ನಲ್ಲಿ ಬರ್ತಕ್ಕಂತ deductions ಯಾವ್ಯಾವು? First one, commission or remuneration for realizing dividend or interest. Commission or remuneration for realizing
dividend, ORR, interest. Next, expenses on letting. Expenses on letting. Expenses on letting. Here, letting means in respect of incomes. Letting means in respect of incomes earned by way of letting of machinery, furniture, land and building, or plant and furniture. These are the letting incomes. In letting incomes, if any expenses incurred like repairs, insurance premium, next depreciation. These are the expenses on letting incomes. ಇವನ್ನೆಲ್ಲ letting ಅಂದ್ರೆ ಕೆಲವೊಂದು ಡಿಡಕ್ಷನ್ 57ರ ಪ್ರಕಾರ ಅದರ್ ಸೋರ್ಸ್ ನಲ್ಲಿ ಕೆಲವೊಂದು ಕಡಿತಗಳಿದಾವೆ, ಡಿಡಕ್ಷನ್ಸ್ ಮಾಡೋವಿದಾವೆ. ಎಲ್ಲ ಅದರ್ ಸೋರ್ಸ್ ಇನ್ಕಮ್ ನ ಕಂಡುಹಿಡಿದಾದ್ಮೇಲೆ ಕೆಲವೊಂದು ಎಕ್ಸ್ಪೆನ್ಸ್ ಅನ್ನ ಡಿಡಕ್ಷನ್ ಮಾಡಬೇಕು ಅಂಡರ್ ಸೆಕ್ಷನ್ 57 ಪ್ರಕಾರ. ಫಸ್ಟ್ ಒನ್ ಕಮಿಷನ್, ಸೆಕೆಂಡ್ ಒನ್ ಎಕ್ಸ್ಪೆನ್ಸ್ ಆನ್ ಲೆಟ್ಟಿಂಗ್, ಥರ್ಡ್ ಒನ್ ಫ್ಯಾಮಿಲಿ ಪೆನ್ಷನ್. Third one, if assessing got any family pension during the year. Family pension, keep it in your mind. ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದೇ 1/3 of family pension, OR so and so, ORR, maximum limit, maximum limit rupees 15,000. Among these, whichever is lower, ಇವೆರಡರಲ್ಲಿ ಯಾವುದು ಲೋಯರ್ ಇರುತ್ತೆ? ಎಕ್ಸಾಂಪಲ್ 10,000 ಬಂದಿದ್ರೆ 10,000 ಇದ್ರೆ ಇವೆರಡರಲ್ಲಿ ಸಣ್ಣ ಅಮೌಂಟ್ ಯಾವುದು? 10,000 ರೂಪಾಯಿ ಎಕ್ಸಾಮ್ಷನ್ ಮಾಡಬೇಕು. 10,000 ರೂಪಾಯಿ ಏನು ಮಾಡಬೇಕು? ಎಕ್ಸಾಮ್ಷನ್. ಸೊ ಇನ್ನು ರೆಸ್ಟ್ ಆಫ್ ದ ಅಮೌಂಟ್ ಏನು ಮಾಡಬೇಕು? ಟ್ಯಾಕ್ಸ್ ಮಾಡಬೇಕು. ಅಂದರೆ ಎಷ್ಟು ಫ್ಯಾಮಿಲಿ ಪೆನ್ಷನ್ ಬಂದಿರುತ್ತೋ ಅದನ್ನು ಹೊರ ಹಾಕಬೇಕು. ಸೊ ಇವೆರಡು ನೆನಪಿಟ್ಕೋಬೇಕು. ದೀಸ್ ಆರ್ ದ ಪಾಯಿಂಟ್ಸ್. ನೆಕ್ಸ್ಟ್ ಅದಾದ ನಂತರ ಇಂಟ್ರೆಸ್ಟ್ ಆನ್, ಥರ್ಡ್ ಪಾಯಿಂಟ್. ಫೋರ್ತ್ ಒನ್, ಇಂಟ್ರೆಸ್ಟ್ ಆನ್ compensation. Interest on compensation, ORR, enhanced compensation. In case of interest on compensation or enhanced compensation, an equal and deduction equal to 50% of interest. 50% of such interest. Example, 1 lakh rupees idre 50%. 50,000 is to be interest on compensation. Next, sixth one, how many points have I covered? 4. The fifth point. These are the 4 points very essential or very important for you people while calculating 15 marks or 5 marks question. Then there are some inadmissible expenses are there. Inadmissible expenses under section 58. Here 57 is over. Under section 58, these are allowable. These are inadmissible or are disallowable under section 58. Which are disallowable expenses under other sources? First one, personal expenses. Example, drawings, life insurance premium. These are the personal expenses or household expenditures. Next, interest and salary payable outside India. Second one. Third one, wealth tax. Fourth one, amount specified under section 40A. Then fifth one, no deduction shall be allowed in respect of winning from lottery or crossword puzzles or horse race. These are the 5 items comes under inadmissible expenses. So this is the theory part. Up to this, if you any
get doubts or any questions regarding income from other sources theory, please get back to me. Share and comment if you have any doubts on my YouTube video. Thank you so much.